ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಆದರೂ ಈಗ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನಾವು ಮನಸ್ಸು ಕಟ್ಟುತ್ತೇವಾ, ನಾವು ಕನಸು ಕಟ್ಟುತ್ತೇವಾ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ. ಗೋಳಿಲ್ಲದ ಗುಂಡಿಲ್ಲದ ನಾಡು ಕಟ್ಟುತ್ತೇವಾ, ಗೋಳಿಲ್ಲದ ಗುಂಡಿಲ್ಲದ ನಾಡು ಕಟ್ಟುತ್ತೇವಾ. ಕೋಟಿ ಮನಸ್ಸಿನ ನೂರು ಕನಸಿನ ಹಾಡು ಬರೆಯುತ್ತೇವಾ, ಈ ನೆಲದ ಹಾಡು ಬರೆಯುತ್ತೇವಾ. ಹಾಡು ಬರೆಯುತ್ತೇವಾ, ಈ ನೆಲದ ಹಾಡು ಬರೆಯುತ್ತೇವಾ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನಾವು ಮನಸ್ಸು ಕಟ್ಟುತ್ತೇವಾ, ನಾವು ಕನಸು ಕಟ್ಟುತ್ತೇವಾ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡು ಕಟ್ಟುತ್ತೇವಾ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡು ಕಟ್ಟುತ್ತೇವಾ. ಕುಲವೆಲ್ಲದ ಮನದು ಕುಲದ ಹೊಸ ಹಾಡು ಬರೆಯುತ್ತೇವಾ, ನಾವು ಹೊಸ ಹಾಡು ಬರೆಯುತ್ತೇವಾ. ಹಾಡು ಬರೆಯುತ್ತೇವಾ, ಈ ನೆಲದ ಹಾಡು ಬರೆಯುತ್ತೇವಾ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನಾವು ಮನಸ್ಸು ಕಟ್ಟುತ್ತೇವಾ, ನಾವು ಮನಸ್ಸು ಕಟ್ಟುತ್ತೇವಾ. ಕ್ರಾಂತಿ ಕಂಡದ ಕುಂಡು ಹೊತ್ತು ನಾವು ಮುಳ್ಳು ತುಳಿಯುತ್ತೇವಾ, ಕ್ರಾಂತಿ ಕೆಂಡದ ಗುಂಡು ಹೊತ್ತು ನಾವು ಮುಳ್ಳು ತುಳಿಯುತ್ತೇವಾ. ನಮ್ಮ ಪಾಲಿನ ರಕ್ತಗಾಲಿನ ಹಾಡು ಬರೆಯುತ್ತೇವಾ, ನಾವು ಹಾಡು ಬರೆಯುತ್ತೇವಾ. ನಾವು ಬರೆಯುತ್ತೇವಾ, ಈ ನೆಲದ ಹಾಡು ಬರೆಯುತ್ತೇವಾ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನೆಲದ ಹಾಡು ಕಟ್ಟುತ್ತೇವಾ, ನಾವು ಮನಸ್ಸು ಕಟ್ಟುತ್ತೇವಾ. ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಆಗಿರೋದು 98ರಲ್ಲಿ ಹಣಕಾಸು ಇಲಾಖೆಯನ್ನು ಇವರಿಗೆ ಅನುಮತಿ ಕೊಟ್ಟಿದೆ. ಶಿಸ್ತಿನ ನಡವಳಿಕೆಗಳ ವಿಳಂಬವನ್ನು ತಪ್ಪಿಸಲು ಸರ್ಕಾರ ಕಾಲಕಾಲಕ್ಕೆ ನಿರ್ದೇಶನಗಳನ್ನು ನೀಡುತ್ತಿದ್ದರೂ ಸಹ ಇಂಥ ಕ್ರಮಗಳಕ್ಕೆಲ್ಲ ಜಿಲ್ಲಾ ಪಂಚಾಯತ್ಗಳು ಕಟ್ಟುನಿಟ್ಟಾಗಿ ಪಾಲಿಸದೇ ಇರುವುದನ್ನು ಸರ್ಕಾರವು ಗಮನಿಸಿ ಒಂದು ಆದೇಶ ಕೊಡ್ತದೆ. ಸ್ವಾಭಾವಿಕ ನ್ಯಾಯತತ್ವವನ್ನು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತಾರೆ, ಅನುಸರಿಸಬೇಕಾದ ಅಗತ್ಯವಿದ್ದರೂ ಸಹ ಇದನ್ನ ಯಾವುದೇ ಅಧಿಕಾರಿಗಳು ಪರಿಗಣಿಸದೇ ಇರುವುದರಿಂದ ಅವರ ಮೇಲೆ 392 ರಂತೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅಂತಾರೆ FIR ಮಾಡಬೇಕಾಗಿತ್ತು. ಈಗಾಗಲೇ ನಮ್ಮ ಅಂಟಮ್ಮವ್ರು ಸಲ್ಲಿಸುವಂತೆ ಅವ್ರು ಇಟ್ಟಿರ್ತಕ್ಕಂಥ ಬೇಡಿಕೆಗಳಂತೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬಹುದಾಗಿತ್ತು. ನೀವು ತಪ್ಪು ಮಾಡಿದ್ದೀರಾ, ನೀವು ಕೇಸ್ ಹಾಕಬೇಕು ಭಯ ಪಡ್ತಾ ಇದ್ದೀರಾ. ನಾವೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ ಸರ್ಕಾರ ಹೊರಡಿಸಿರ್ತಕ್ಕಂಥ ಒಂದು ಸುತ್ತೋಲೆ, ಒಂದು ಅಧಿಕೃತ ಜ್ಞಾಪನಾ ಪತ್ರ 98ರಲ್ಲಿ ಇಂಪ್ಲಿಮೆಂಟೇಷನ್ ಆಗಿದೆ. ಮತ್ತೆ ಇದನ್ನು ರಿವೋಕ್ 2013ರಲ್ಲಿ ಪ್ರಚಾರ ಮಾಡಿದೆ. ಇದುವರೆಗೂ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ತಪ್ಪಿತಸ್ಥ ಅಧಿಕಾರಿಗಳಿಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಜಿಲ್ಲಾ ಪಂಚಾಯತ್ ಆಡಳಿತ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದೆ. ಆ ಬೆಂಬಲವನ್ನು ಪಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ರಾಜಾರೋಷವಾಗಿ ಮುಳಬಾಗಿಲು ತಾಲೂಕಲ್ಲಿ ಕಾರ್ಯನಿರ್ವಹಿಸುವ 30 PDOಗಳು ಇವತ್ತು ಈಶಾರಾಮ್ ಕಾರ್ಯಗಳಲ್ಲಿ ಓಡಾಡ್ತಾರೆ. AC ಮನೆಗಳು ಕಟ್ಟಿಕೊಂಡವ್ರೆ.
ಇಲ್ಲಿ ನನ್ನ ಜನ ಬೀದಿನ ಕೂತ್ಕೊಂಡು ಹೋರಾಟ ಮಾಡ್ತಾವ್ರ. ಇದು ನಮಗೆ ಅವಶ್ಯಕತೆ ಇದೆಯಾ? ನಾವು ದಂಗೆ ಹೇಳ್ಬೇಕಾ? ನೀವು ಮಾಡ್ತಕ್ಕಂಥ ಕುತಂತ್ರ ವಿಚಾರಗಳಿಗೆ ನಮ್ಮ ಜನ್ಮ ಯಾವತ್ತೂ ಸುಮ್ಮನೆ ಕೂರಲ್ಲ. ಇಡೀ ಜಿಲ್ಲಾದ್ಯಂತ ಎಲ್ಲಾ ಸಂಘಟನೆಗಳ ಮುಖಂಡರನ್ನ ಬೆಂಬಲಿಸಿ ಮುಂದಿನ ಉಗ್ರವಾದ ಹೋರಾಟವನ್ನ ರೂಪಿಸಲಿಕ್ಕೆ ನಮ್ಮ ಒಂದು ರೂಟ್ಸ್ ಫಾರ್ ಫ್ರೀಡಮ್ ಮತ್ತು ಜೀವಿಕಾ ಸಂಸ್ಥೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನಾ ಮುಖಂಡರುಗಳೊಂದಿಗೆ ಸೇರಿ ನಾವು ಒಂದು ಕಾರ್ಯಕ್ರಮ ರೂಪಿಸಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅಂತ ಹೇಳ್ತೀವಿ. ಇವತ್ತಿನಿಂದ ನಾವು ನಮ್ಮ ಒಂದು ಬೆಂಬಲವನ್ನು ಕೂಡ ಸಂಪೂರ್ಣವಾಗಿ ಘೋಷಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗೋವರೆಗೂ ಇದು ನಿಲ್ಲಲ್ಲ. ಇದು ಇನ್ನೂ ಉಗ್ರವಾದ ರೂಪಕ್ಕೆ ತಗೊಂಡು ಹೋಗ್ಬೇಕು. ದಿನಕ್ಕೊಂದೊಂದು ಕಾರ್ಯಕ್ರಮ ನಾವು ರೂಪಿಸಲೇ ಇರ್ಬೇಕು. ಇಲ್ಲಿ ಕೂತ್ಕೊಂಡ್ರೆ ನಮ್ಗೆ ಪ್ರಯೋಜನ ಆಗಲ್ಲ. ಬಂದ್ ಮಾಡ್ರಿ, ಸರ್ಕಲ್ ಬಂದ್ ಮಾಡ್ರಿ, ಹೈವೇ ಬಂದ್ ಮಾಡೋಣ. ಕೆಲವರಿಗೆಲ್ಲ ಇದು ಅನುಮತಿನೇ ಇರಲ್ಲ, ಮಾಡ್ತಾರೆ. ಯಾಕೆ ನಾವು ನಮ್ಮ ನೋವು, ನಮ್ಮ ಅನ್ಯಾಯ ಆಗಿರೋದ ನಾವು ಕಟ್ಟಿಸೋದಕ್ಕೆ ನಮ್ಗೆ ಭಯನ? ನಿಮ್ ಜೊತೆ ನಾವಿರ್ತೀವಿ, ನಮ್ಮ ಜನಾಂಗ ಇರ್ತಾರೆ ಅಂತ ಹೇಳ್ತಾ ನಾವು ಒಂದು ಜಿಲ್ಲಾ ಪಂಚಾಯತಿ ಆಡಳಿತಕ್ಕೆ ಮತ್ತೊಮ್ಮೆ ಒಂದು ಧಿಕ್ಕಾರವನ್ನು ಕೂಗುತ್ತಾ ನಮ್ಮ ಸರ್ವೇಶ್ವರಿಗೆ, ಮುಳಬಾಗಿಲು ತಾಲೂಕ್ ಪಂಚಾಯತಿ ಸರ್ವೇಶ್ವರಿಗೆ ಹೇಳಿ ಧಿಕ್ಕಾರ. ಮುಳಬಾಗಿಲು ತಾಲೂಕ್ ಪಂಚಾಯತ್ ಪ್ರಭಾರಿ ಇಒ ಅವರಿಗೆ, ಪ್ರಭಾರಿ ಇಒ ಅವರಿಗೆ, ತಾಲೂಕ್ ಪಂಚಾಯತ್ ಆಡಳಿತಕ್ಕೆ, ತಾಲೂಕು ಪಂಚಾಯತ್ ಆಡಳಿತಕ್ಕೆ ಅಂತ ಹೇಳ್ತಾ ನಾನು ಮುಂದೆ ಈ ಒಂದು ಬೆಂಬಲನ ಸಂಪೂರ್ಣವಾಗಿ ತಮ್ಮಲ್ಲಿ ಕೈ ಜೋಡಿಸುತ್ತಾ ಮುಂದುವರಿಸಿಕೊಂಡು ಹೇಳ್ತಾ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟು ಎಲ್ರಿಗೂ ನಾವು ನೊಂದಿಸ್ತಾ ನಾನು ಮಾತು ಮುಗಿಸ್ತೀವಿ.